ಜಾತಿ ಭೇದದಿಂದ ನಾವು ಭಾರತೀಯರು ಮತ್ತೆ ಮೊದಲಿನಂಗ ಪರಕೀಯರು ಬಂದು ನಮ್ಮನ್ನ ಹೆಂಗೆ ಆಳಿದ್ರು ಆ ಸ್ಥಿತಿಯೊಳಗೆ ನಾವು ಅನುಮಾನಗಳು ಹುಟ್ಟಕತ್ತೇವೆ ಬರಕತ್ತೀವಿ ಅಂತೇಳಿ. ನೀವ್ಯಾರು ಅಂತಂತಂದ್ರೆ ನಮ್ಮ ಜಾತಿ ಹೇಳ್ತಿ ಬಿಡ್ತೀವಿ, ಅದ್ರ ಹೊರತು ನಾವೆಲ್ಲರೂ ಭಾರತೀಯರು ಅನ್ನೋದಿಲ್ಲ. ಸರ್ಕಾರ ಇದನ್ನ ಮಾಡಕತ್ತೈತ್ರಿ, ಜಾತಿ ಸರ್ಟಿಫಿಕೇಟ್ ತೆಗೆದೊಗೆದು ಬಿಡಬೇಕು, ಎಲ್ಲರೂ ಒಂದಾಗಬೇಕು. ನಾವ್ಯಾರು ಅಂತಂತಂದ್ರೆ ನಾವು ಭಾರತೀಯರು ಅನ್ನುವಂಥದ್ದು ಒಂದು ದೇಶಭಕ್ತಿ ಎಲ್ಲರ ಮನಸ್ಸಿನೊಳಗೆ ಬರ್ಬೇಕದು. ಅಂದಾಗ ಮಾತ್ರ ಜಗತ್ತಿಗೆ ಗುರು ಹಾಕಿವಿ, ಇಲ್ಲಕಂದ್ರೆ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲಿದೀವ್ರಿ, ನಮ್ಮೊಳಗೆ ಸಾಕಷ್ಟು ಹೊಲಸು ಕೊಳಕು ರಾಜಕಾರಣಿಗಳು ಎಲ್ಲ ದೇಶನ ನಮ್ಮೊಳಗೆ ಬಡಿದಾಡಕ್ಕೆ ಹಚ್ಚಾರ. ಮತ್ತೆ ವಿಶ್ವಗುರು ಅಂತೀವಿ ನಾವು ಭಾರತನ. ಇದು ನಾವು ನಮ್ ದುಬ್ಬ ಚಪ್ಪರಿಸ್ಕೊಂಡಕತ್ತೀವ್ರಿ ಅಷ್ಟ. ಹೌದು, ನಾವು ಯಾವಾಗ ಹಾಕಿವಿ ಅಂತಂದ್ರ ಹಿಂದಿನ ಕಾಲದೊಳಗೆ 64 ವಿದ್ಯೆಗಳಿದ್ವು, ಅವೆಲ್ಲ ಮಾಯ ಆಗೋತೇವ್. ಏನಿಲ್ಲ, ಯದಿಸ್ ಹೇಳಿದ 3 ಅಕ್ಷರ ಇಲ್ಲ ವಿಶ್ವವಿದ್ಯಾಲಯದೊಳಗೆ. ಕನ್ನಡ ಭಾಷೆ ಕ ನಾಡಿನಿಂದ ಬರ್ತಾವ ಇಷ್ಟು ಅಕ್ಷರಗಳು. ಇಲ್ಲೊಂದು ಕ ನಾಡ ಐತಿ ಮೊಟ್ಟ ಮೊದಲನೇದು. ಆ ಕ ನಾಡಿನಿಂದ ಹೊರಬೀಳತಕ್ಕಂತ ಅಕ್ಷರಗಳು, ಅದಕ್ಕೆ ಕನ್ನಡ 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 ಕ ನಾಡಿನಿಂದ ಬರುವಂತ ಈ ಭಾಷೆ ಕನ್ನಡ ನಾಡು. ಕರ್ಣ ಅಂದ್ರೆ ಕಿವಿ, ಇದಕ್ಕೆ ಕಿವಿಗೆ ಅಟಕವಾಗುವಂತದ್ದು ಅಂದ್ರೆ ಮುಟ್ಟುವಂತದ್ದು. ಕಿವಿಗೆ ಮುದ ನೀಡುವಂತೆ ಮುಟ್ಟುವಂತ ಭಾಷೆ ಯಾವ್ದು ಅಂತಂದ್ರೆ ಕನ್ನಡ ಭಾಷೆ. ವಾವ್, ನೋಡಿ ಕರ್ನಾಟಕ. ಕರ್ನಾಟಕ ಕರ್ಣ ಅಂದ್ರೆ ಕಿವಿ, ಅಟಕ ಮುಟ್ಟುವುದು. ಕಿವಿಗೆ ಮುದ ನೋಡುವಂತೆ ಇಂಪಾಗಿ ಮುಟ್ಟುವಂತ ಭಾಷೆ ಜಗತ್ತಿನೊಳಗೆ ಯಾವ್ದಾರ ಐತೆ ಅಂದ್ರೆ ಅದು ಕನ್ನಡ ಭಾಷೆ. ಸ್ನೇಹಿತರೆ, ನಿಮ್ಗೆ ಕೃಷಿಯಲ್ಲಿ ಬಳಸ್ತಿದ್ದಂತ ಹಳೆಯ ವಸ್ತುಗಳ ಹೆಸರುಗಳು ಎಷ್ಟು ಗೊತ್ತೇಳಿ? ನಮಗೆಲ್ಲ ಬಿಡಿ, ಈಗ ಹುಟ್ಟುವಂತ ಹೊಸ ಜನರೇಷನ್ ಬರ್ತಲ್ಲ, ಆ ಮಕ್ಕಳಿಗೆ ಅಂತಾರೆ ಇದ್ರ ಬಗ್ಗೆ ಗೊತ್ತಿರಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಇಲ್ಲಿ ಒಬ್ರು ಹಿರಿಯರು ಹಳೆಯ ಕಾಲದ ಕೃಷಿ ಉಪಕರಣಗಳನ್ನ, ಹಳೆಯ ಕಾಲದ ವಸ್ತುಗಳನ್ನ ಸಂಗ್ರಹಿಸಿ ಪ್ರತಿ ವರ್ಷ ನಮ್ಮ ಅಜ್ಜನ ಜಾತ್ರೆ, ಗವಿಸಿದ್ದೇಶ್ವರ ಜಾತ್ರೆಗೆ ತಗೊಂಡ್ಬರ್ತಾರೆ. ಅದನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾರೆ. ಇಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಹೇಳ್ತಿರ್ತಾರೆ ಪ್ರತಿ ವರ್ಷ ಅಜ್ಜರು. ನಾವು ಪ್ರತಿ ವರ್ಷನೂ ಅವ್ರನ್ನ ಮಾತಾಡಿಸ್ತೀವಿ. ಆದ್ರೂ ಮತ್ತೆ ಯಾಕೆ ಮಾತಾಡಿಸ್ತಾ ಇದೀವಿ ಈ ವರ್ಷ ಅಂತಂದ್ರೆ, ಮತ್ತೆ ಈ ವರ್ಷ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ. ಇನ್ನೂ ಒಂದಿಷ್ಟು ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ತಿಳ್ಕೊಬೇಕಾಗಿರುತ್ತೆ. ಇವತ್ತೆಲ್ಲ ಯಂತ್ರಗಾರಿಕೆ ಜಾಸ್ತಿ ಬಂದು ಕೃಷಿಲಿ ಇವೆಲ್ಲ ಮರ್ತು ಹೋಗ್ತಾ ಇದೀವಿ, ರಂಟಿ ಕುಂಟಿ ಎಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಈಗ ಅವ್ರನ್ನ ಮಾತಾಡ್ಸೋಣ. ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರ ಸರ್. ಅಜ್ಜಾರ ನಿಮ್ ಪರಿಚಯ ಮಾಡಿಕೊಡ್ರಿ ಒಂದ್ಸರಿ. ನಮ್ಮ ಹೆಸರು ಮಲ್ಲಯ್ಯ ಗುರುಬಸಯ್ಯ ಗುರುಬಸಪ್ಪನ ಮಠ ಅಂತ ಹೇಳ್ರಿ. ನಾವು ಗದಗ ಜಿಲ್ಲಾ ರೋಣದವ್ರಿ. ಹೌದು ಸರ್. ಇದು ಈ ಕೃಷಿ ಈ ತರ ನಾವೆಲ್ಲ ಮಾಡ್ಬೇಕಂತಂದ್ರೆ, ಹಳೆಯ ಕಾಲದೊಳಗೆ ನಾವೇನು ಕಣ ಮಾಡಿ ರಾಶಿ ಮಾಡ್ತಿದ್ವಿ, ಆ ಪದ್ಧತಿಗಳೆಲ್ಲ ಹೋಗಕ್ ಹತ್ತಿಬಿಟ್ಟು ಯಂತ್ರೋಪಕರಣ ಬಂದು ಪ್ಲಾಸ್ಟಿಕ್ ಯುಗ ಬಂದು. ಈ ದೃಷ್ಟಿಕೋನದಿಂದ ಏನೈತಿ, ಮುಂದಿನ ಪೀಳಿಗೆ ಈಗ ಪೆಟ್ರೋಲು ವಿದ್ಯುತ್ ಹೋಗ್ಬಿಡ್ತೀವಿ ಅಂದ್ರೆ ಮತ್ತೆ ನಾವು ಅದನ್ನ ಅದ ಸ್ಥಿತಿಗೆ ಬರ್ತೀವಿ. ನಾವು ಅದನ್ನ ಹುಡುಕ್ಬೇಕಾಕೈತ್ರಿ. ಆ ಒಂದು ದೃಷ್ಟಿಕೋನ ಹಳೇದನ್ನು ಮರಿಬಾರದು. ಈಗ ಆಧುನಿಕ ಯುಗದೊಳಗ ಇಷ್ಟೊಂದು ಇದ್ರೊಳಗ ಅದು ಇರ್ಲಿ, ಆದ್ರೆ ಹಳೇದನ್ನು ನಾವು ಜ್ಞಾಪಕದೊಳಗೆ ಇಟ್ಕೊಂಡು ಈ ಹೊಸದನ್ನು ನಾವು ಬಳಕೆ ಒಳಗಿರ್ಲಿ ಅಂತೇಳಿ ಈ ಮುಂದಿನ ಪೀಳಿಗೆ ಇದನ್ನ ತಿಳಿಸಿಕೊಡೋದಕ್ಕಾಗಿ. ನೋಡ್ಲಾಕ್ರೆ ವರ್ತ್ಯಾಗ ಎಲ್ಲಿ ಬೇಕಲ್ಲೇ ನೀರು, ಹಳ್ಳ ಹೊಳಿ ಬಾವಿ ಎಲ್ಲ ನೀರು ಜಲರಾಶಿ ಇತ್ತವಾಗ. ಜಲರಾಶಿ ಜಗ್ಗಿತ್ತು. ದನ ಕರ ಕುಡಿಯಕ್ ನೀರೆಲ್ಲ ಈಗ ಏನಾಗ್ಬಿಟ್ಟೈತಿ, ಜಲರಾಶಿ ನಾವು ಅಂತರ್ಜಲ ನಾವು ಕಳ್ಕೊಂಡ್ ಬಿಡಾಕತ್ತೀವಿ. ಅದು ಮೂಲ ಕಾರಣ ನಾವು ಪರಿಸರವನ್ನ ನಾಶ ಮಾಡಾಕತ್ತೀವಿ. ನಾವು ಏನ್ರಿ ಈ ವಿಜ್ಞಾನಕ್ಕೆ ಗಂಟು ಬಿದ್ದು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದ್ರನ್ನ ನಾವು ಉಳಿತೀವಿ. ಇಲ್ಲಕಂದ್ರೆ ಅಪಾಯ ಮಟ್ಟಕ್ಕೆ ಮನೋಕುಲನ ನಾಶ ಆಗುವಂತ ಸ್ಥಿತಿಯೊಳಗೆ ಬರ್ತೈತಿ. ಆ ದೃಷ್ಟಿಕೋನದಿಂದ ಅದು ಒಂದು ಪರಿಸರವನ್ನು ಕಾಪಾಡಿಕೊಳ್ಬೇಕು. ಮತ್ತು ಏನೈತಿ, ನಾವು ಈಗ ಏನೈತಿ ಜಾತಿ ಭೇದದಿಂದ ನಾವು ಭಾರತೀಯರು ಮತ್ತೆ ಮೊದಲಿನಂಗ ಪರಕೀಯರು ಬಂದು ನಮ್ಮನ್ನ ಹೆಂಗೆ ಆಳಿದ್ರು ಆ ಸ್ಥಿತಿಯೊಳಗೆ ನಾವು ಅನುಮಾನಗಳು ಹುಟ್ಟಕತ್ತೇವೆ ಬರಕತ್ತೀವಿ ಅಂತೇಳಿ. ನಾವು ಏನಂತೀವಿ, ನೀವ್ಯಾರು ಅಂತಂತಂದ್ರೆ ನಮ್ಮ ಜಾತಿ ಹೇಳ್ತಿ ಬಿಡ್ತೀವಿ, ಅದ್ರ ಹೊರತು ನಾವೆಲ್ಲರೂ ಭಾರತೀಯರು ಅನ್ನೋದಿಲ್ಲ. ಅಂದ್ರೆ ಈಗ ನಮ್ಮ ಹತ್ರ ನಾವು ಅಷ್ಟು ಸಂಕುಚಿತವಾಗಿಬಿಟ್ಟಿವಿ. ಈಗ ಸರ್ಕಾರ ಇದನ್ನ ಮಾಡಕತ್ತೈತ್ರಿ, ಜಾತಿ ಸರ್ಟಿಫಿಕೇಟ್ ತೆಗೆದೊಗೆದು ಬಿಡಬೇಕು, ಎಲ್ಲರೂ ಒಂದಾಗಬೇಕು. ನಾವ್ಯಾರು ಅಂತಂತಂದ್ರೆ ನಾವು ಭಾರತೀಯರು ಅನ್ನುವಂಥದ್ದು ಒಂದು ದೇಶಭಕ್ತಿ ಎಲ್ಲರ ಮನಸ್ಸಿನೊಳಗೆ ಬರ್ಬೇಕದು. ಅಂದಾಗ ಮಾತ್ರ ನಾವು ಜಗತ್ತಿಗೆ ಗುರು ಹಾಕಿವಿ, ಇಲ್ಲಕಂದ್ರೆ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಈಗ ಜಗದ್ಗುರು ಅಲ್ಲ. ನಾವೀಗ ಈಗ ಎಲ್ಲಿದೀವ್ರಿ, ನಮ್ಮೊಳಗೆ ಸಾಕಷ್ಟು ಹೊಲಸು ಕೊಳಕು ರಾಜಕಾರಣಿಗಳು ಎಲ್ಲ ದೇಶನ ನಮ್ಮೊಳಗೆ ಬಡಿದಾಡಕ್ಕೆ ಹಚ್ಚಾರ. ಮತ್ತೆ ವಿಶ್ವಗುರು ಅಂತೀವಿ ನಾವು ಭಾರತನ. ಇದು ನಾವು ನಮ್ ದುಬ್ಬ ಚಪ್ಪರಿಸ್ಕೊಂಡಕತ್ತೀವ್ರಿ ಅಷ್ಟ. ಹೌದು, ನಾವು ಯಾವಾಗ ಹಾಕಿವಿ ಅಂತಂದ್ರ ಹಿಂದಿನ ಕಾಲದೊಳಗೆ 64 ವಿದ್ಯೆಗಳಿದ್ವು, ಅವೆಲ್ಲ ಮಾಯ ಆಗೋತೇವ್ ಅಂತ ಬಿಡ್ತಾರ. ಏನೋ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತೇಳಿ ಹೊಂಟ್ಬಿಟ್ಟಾರೆ. ವಿಶ್ವವಿದ್ಯಾಲಯ ತಕೊಂಡ್ರಿ. ಮತ್ತೊಂದು ಏನಿಲ್ಲ, ಯದಿಸ್ ಹೇಳಿದ 3 ಅಕ್ಷರ ಇಲ್ಲ ವಿಶ್ವವಿದ್ಯಾಲಯದೊಳಗೆ. ಅದಕ್ಕೆ ನಾವೇನೈತಿ ಅದು ಉಳಿಲಿ. ಮತ್ತು ಕನ್ನಡ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ. ಹೌದ್ರಾ? ಕನ್ನಡ ಎಷ್ಟು ಶ್ರೇಷ್ಠ ಅಂತಂತಂದ್ರೆ, ಕನ್ನಡ
ಅಂದ್ರ ಕನ್ನಡ ನಾಡಿನ ಭಾಷೆ ಇದು. ಕನ್ನಡ ಕಂಠ ತಾಳದಿಂದ ಮೊಟ್ಟ ಮೊದ್ಲಿಕ್ಕೆ ಅಕ್ಷರ ಬರುದಕ್ಕ ಹೌದು ಒಂದೇ ಸ್ಥಾನದು. ಅದಕ್ಕ ವ್ಯಂಜನಗಳು ಕ ಕ ಗ ಗ ಮೊದಲಿಟ್ಟಾನ. ಅವು ಕಂಠ ತಾಳದಿಂದ ಬರ್ತಾವ. ತಾಲಸ್ಥಾನ, ದಂತಸ್ಥಾನ, ತುಟಿಯಿಂದ ಬರುವಂಥವು, ಹಿಂಗ 5 ಅವಯವಗಳಿಂದ ಬರ್ತಾವಲ್ಲ. ಅದಕ್ಕ ಕ ಕ ಗ ಗ ಚ ಚ ಚ ಟ ಟ ಟ ಟ 5 ವ್ಯಂಜನ ತಪ್ಪ. ಕಚಟ ತಪ್ಪ ಕಚಟ ತಪ್ಪ ಗಜಟ ದಬ ಗಜಟ ದಬ ನಮ. ಈ ಒಂದು ಏನೈತಿ ಈ ಅರ್ಥಗರ್ಭಿತವಾಗಿ ಐತಿ ಅದ್ರಿ. ಅದಕ್ಕೇನೈತಿ ಕನ್ನಡ ಭಾಷೆ ಕ ನಾಡಿನಿಂದ ಬರ್ತಾವ ಇಷ್ಟು ಅಕ್ಷರಗಳು. ಇಲ್ಲೊಂದು ಕ ನಾಡ ಐತಿ ಮೊಟ್ಟ ಮೊದಲನೇದು. ಆ ಕ ನಾಡಿನಿಂದ ಹೊರಬೀಳತಕ್ಕಂಥ ಅಕ್ಷರಗಳು. ಅದಕ್ಕೆ ಕನ್ನಡ 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 ಕ ನಾಡಿನಿಂದ ಬರುವಂತ ಈ ಭಾಷೆ ಕನ್ನಡ ನಾಡು. ಆ ನಂತರ ಇನ್ನೊಂದು ಕಿವಿ. ಕರ್ಣ ಅಂದ್ರೆ ಕಿವಿ. ಇದಕ್ಕೆ ಕಿವಿಗೆ ಅಟಕವಾಗುವಂಥದ್ದು ಅಂದ್ರೆ ಮುಟ್ಟುವಂಥದ್ದು. ಕಿವಿಗೆ ಮುದ ನೀಡುವಂತೆ ಮುಟ್ಟುವಂತ ಭಾಷೆ ಯಾವುದು ಅಂತಂದ್ರೆ ಕನ್ನಡ ಭಾಷೆ. ವಾವ್ ನೋಡಿ, ಕರ್ನಾಟಕ. ಕರ್ನಾಟಕ ಕರ್ಣ ಅಂದ್ರೆ ಕಿವಿ, ಅಟಕ ಮುಟ್ಟುವುದು. ಕಿವಿಗೆ ಮುದ ನೀಡುವಂತೆ ಇಂಪಾಗಿ ಮುಟ್ಟುವಂತ ಭಾಷೆ ಜಗತ್ತಿನೊಳಗೆ ಯಾವ್ದಾರ ಐತೆ ಅಂದ್ರೆ ಅದು ಕನ್ನಡ ಭಾಷೆ. ವಾವ್ 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 ವಾವ್. ಅದಕ್ಕ ನಾವೆಲ್ಲ ಏನೈತಿ ಇದನ್ನೆಲ್ಲ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿದ್ದು. ನಾವು ಏನು ಮಾಡಿಬಿಡ್ತೀವಿ, ಕನ್ನಡವನ್ನ ಮಲಿನಗೊಳಿಸ್ತೀವಿ. ಇಂಗ್ಲೀಷ್ ಶಬ್ದವನ್ನು ಅದ್ರಾಗ ಬೆರೆಸಿ ಮಾತಾಡ್ತೀವಲ್ಲ. ನಾವು ನಮ್ಮ ಭಾಷೆಗೆ ನಾವು ಕಳಂಕ ತಂದು ಕೊಟ್ಟಾಗ ಆಕೈತಿ, ಅಗೌರವ ತೋರಿದಾಗ ಆಕೈತಿ. ಇಂಗ್ಲೀಷ್ ಮಾತಾಡ್ಲಿ, ಜಗತ್ತಿಗೆ ಏನೈತಿ ವ್ಯಾಪಿಸ್ಕೊಂಡ್ಬಿಟ್ಟೈತಿ, ಮಾತಾಡ್ಲಿ. ಅದು ವ್ಯಾವಹಾರಿಕ ಭಾಷೆ, ಅದು ಜಗತ್ತಿನ. ಅದನ್ನು ಪ್ರತ್ಯೇಕವಾಗಿ ಅದನ್ನು ಶುದ್ಧವಾಗಿ ಮಾತಾಡ್ಲಿ, ಕನ್ನಡವನ್ನು ಪ್ರತ್ಯೇಕವಾಗಿ ಶುದ್ಧವಾಗಿ ಮಾತಾಡ್ಲಿ. ಎರಡು ಮಿಕ್ಸ್ ಮಾಡಬಾರ್ದು ಅನ್ನೋದು ನಂದೊಂದು ಉದ್ದೇಶ. ಏನ್ರಿ, ಒಂಥರ ಸೊಂಟಿ ಸಿರಾನ ಮಿಕ್ಸ್ ಮಾಡ್ದಂಗೆ ಈಗ ಅಲ್ರಿ. ಚಾದಾಗ ಉಪ್ಪು ಹಾಕಿ ಚಾ ಕಾಸಿದಾಗದು. ಅದಕ್ಕ ಇವೆಲ್ಲ ಏನೈತಿ, ಇವ್ ಭಾವೈಕ್ಯತೆ ಮನೋಭಾವನೆಯನ್ನು ಮೂಡಿಸೋದು, ಕನ್ನಡವನ್ನು ಉಳಿಸಿ ಬೆಳೆಸುವಂಥದ್ದು, ಈ ಪರಿಸರ ಮಾಲಿನ್ಯವನ್ನು ಉಳಿಸುವಂಥದ್ದು, ಹಳೆಯ ಈ ವಸ್ತುಗಳ ಪಾರಂಪರಿಕ ವಸ್ತುಗಳು ಏನದಾವಲ್ಲ ಇವುಗಳ ಜ್ಞಾಪಕವನ್ನು ನಾವು ಈ ಒಂದು ಪ್ರದರ್ಶನದೊಳಗ ಎಲ್ಲ ಈ ಮುಂದಿನ ಪೀಳಿಗೆ ತಿಳಿಸುವಂಥದ್ದು ಮಾಡ್ತೀವಿ ಸರ್. ಗ್ರೇಟ್ ನೋಡಿ, ನಮ್ಮ ಮಲ್ಲಯ್ಯಜ್ಜವ್ರ ಹತ್ರ ಎಷ್ಟು ವಸ್ತು ಅದಾವ ತಾತ? ಇವೆಲ್ಲ ಸಾವಿರಾರು ವಸ್ತುಗಳರಿ. ಸಾವಿರಾರು ವರ್ಷದಿಂದ ಉಳಿಸ್ಕೊಂಡ್ ಬಂದಿತ್ತ? ಒಂದು 25 ವರ್ಷಗಳಿಂದ ನಾನು ಇದನ್ನ ಮಾಡ್ಕೊಂತ ಹೌದೌದ್ರಿ ಸರ್. ಅದಕ್ಕಿಂತ ಮೊದ್ಲಿನೂ ಅದಾವ. ಹಂಗ ನಮ್ಮ ಹವ್ಯಾಸ ಇದು ಒಂದು ನನಗೊಂದು ಹವ್ಯಾಸ. ಇದ್ರಾಗೇನು ನಾವೇನು ಯಾರಿಗಾರ ಟಿಕೆಟ್ ಹಚ್ಚೋದಿಲ್ಲ, ಯಾರಿಗೂ ರೊಕ್ಕಕ್ಕೆ ಮಾರಂಗಿಲ್ಲ, ಏನಿಲ್ಲ ರೀ. ಎಲ್ಲರಿಗೂ ಪುಕ್ಕಟವಾಗಿ ನೋಡಿ ಹೋಗ್ಲಿ, ಎಲ್ಲರೂ ಇದರ ಅರ್ಥ ಮಾಡ್ಕೊಲಿ, ತಿಳ್ಕೊಲಿ, ಇದರಂತೆ ಮುಂದೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿ ಅನ್ನೋದಷ್ಟ ಒಂದರಿ. ಹುಡುಕಿ ಅಂದ್ರೆ ಎಲ್ಲಿಂದ ಹುಡುಕಿ ಅಂತ ಇಷ್ಟ ಸರ್, ನನ್ನ ತಲೆಯಾಗ ನನಗೆ ಜ್ಞಾಪಕಕ್ಕೆ ಬರ್ತಿದ್ವಲ್ಲ ಹಿಂದೆಲ್ಲ ಹಳೆ ವಸ್ತುಗಳನ್ನ, ಅವನ್ನ ಸಿಗುತ್ತನೂ ನಾನಾ ಕೈಯಾರಿನೂ ತಯಾರು ಮಾಡೀನಿ. ಕೆಲವೊಂದಿಷ್ಟು ಕಂಬಾರೊಳಗನು ಕುಂತು ಅವ್ರು ಹೇಳಿ ಮಾಡಿಸೀನಿ, ಬಡಿಗೆರೊಳಗನು ಕುಂತು ಹೇಳಿ ಮಾಡಿಸೀನಿ. ಏನ್ರಿ, ಯಾರ್ಯಾರು ಹತ್ರ ಎಲ್ಲೆಲ್ಲಿ ಮಾಡಿಸ್ಬೇಕು ಅವ್ರವ್ರಿಗೆ ನಾನು ಅವ್ರಿಗೆ ವಿಚಾರವಾಗಿ ತಿಳಿಸ್ಕೊಟ್ಟಾಗ ಮಾಡ್ತಾರ ಹೊರತು ಅವ್ರಿಗೂ ತಲೆಗಿರುವುದಲ್ಲ. ಮರ್ತ ಬಿಟ್ಟಾರ ಅವ್ರಿಗೆ ಗೊತ್ತೇ ಇರುದಿಲ್ರಿ ಸರ. ನಾನು ಹಿಂಗೆ ಮಾಡ್ರಿ ಅಂತೇಳಿ ನನ್ನ ಅಕ್ಕಲಿನ ಪ್ರಕಾರ ಮಾಡಿಸಿದಾಗ ಹಂಗಾಗಿರ್ತಾವ್ರಿ ಸರ್. ಗ್ರೇಟ್ ನೋಡಿ, ಹಿತ್ತಾಳಿ ಕೊಡ್ಲಿ ರೀ ಇದು. ಹಿತ್ತಾಳಿ ಕೊಡ್ಲಿ, ಚಂದ್ರಗೋಡ್ಲಿ, ಕೊಡ್ಲಿ ಒಳಗನ 8 ಮನಿ ಅದಾವು. ಬಾಳ ಅದಾವ್ರಿ. ಅಲ್ಲಿ ಅದಾವ ಇನ್ನೂರಿ ಇದು ಮಂತ್ರ ಗೊಡ್ಲಿ ಅಂತಾರಿ. ಕಟ್ಟಿಗೆ ಮಂತ್ರ ರೂಪವಾಗಿ ಇದನ್ನ ವಧೆ ಮಾಡುವಕ್ಕ ಉಪಯೋಗಿಸ್ತಿದ್ರು. ಮಂತ್ರದಿಂದ ವಧೆ ಮಾಡುದು. ಏನ್ರಿ, ಮಂತ್ರದಿಂದ? ಹೌದ್ರಿ, ಮಂತ್ರದ ಅಂತ ಹಂಗ ಶಕ್ತಿ ಅದಾವ ಮಂತ್ರದೊಳಗ್ರಿ. ಗ್ರೇಟ್ ನೋಡಿ, ಮಲ್ಲಯ್ಯಜ್ಜವರು ಸುಮಾರು ಸಾವಿರಾರು, 1, 2 ಅಥವಾ 100, 200 ಅಂತ ಹೇಳಲ್ಲ, ಸಾವಿರಾರು ವಸ್ತುಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಸೊ ಇದ್ರ ಬಗ್ಗೆ ನೀಟ ವಿವರಣೆ ಕೊಡ್ತಾರೆ. ಈಗ ಇದು ಪಾತಾಳಗಡೆ ರೀ. ಪಾತಾಳಗಡೆ ಏನ್ರಿ, ಹೊಳೆ, ಹಳ್ಳ, ಹೊಂಡ, ಕೆರಿ, ಬಾವಿ ಒಳಗ ನಮ್ಮ ವಸ್ತು ಒಡವೆಗಳು ಬಿದ್ರ, ಕೊಡಗಳು ಏನಾದ್ರು ಬಿದ್ರ, ಯಾರಾದ್ರೂ ಬಾವಿಯೊಳಗ ಮನುಷ್ಯರು ಬಿದ್ರು, ಹೊಳ್ಯಾಗ ಬಿದ್ರು, ಅವ್ರನ್ನ ತೆಗಿಯಕ ಉಪಯೋಗ ಮಾಡುವಂತ, ಹೆಣಪನ ತೆಗಿಯಕ ಉಪಯೋಗ ಮಾಡುವಂತ ಇದು ಪಾತಾಳಗಡೆ. ಅವಾಗಿನ ಕಾಲದ್ದು. ಗ್ರೇಟ್. ಇದನ್ನ ನೀವೀಗ ಮತ್ತೆ ತಯಾರಿಸಿರಿ ಅಜ್ಜ? ಹೋರಿ, ಇದನ್ನ ತಯಾರಿಸಿ ಈಗ ವಾಪಸ್. ಹೌದ್ರಿ ಸರ್. ಗ್ರೇಟ್. ಇದು ಅಡ್ಡುನಿಗಿದು ಅಡ್ಡಣಿಗೆ ಕಟ್ಟಿಗೆ ಅಡ್ಡುನಿಗೆ ಅಖಂಡ ಕಟ್ಟಿಗೆ. ಇದೇನ್ ತುಂಡು ಕಟ್ಟಿಗೆ ಅಲ್ಲ ಹೋರಿ, ಅಖಂಡ ಐತಿದು. ಹೌದ್ರಿ, ಅಖಂಡ ಕಟ್ಟಿಗೆ ಮಾಡಿದ್ರಿ. ಅಲ್ಲಿ ತುಂಡು ಜೋಡಿಸಿಲ್ಲ. ಏನ್ರಿ,
ಯಾರು ಮಾಡ್ಯಾರ ತತ್ತಿದ್ನ? ಇದು ಬಡಿಗೆರ ಅಲ್ಲಿ ನಮ್ಮ ಊರಾಗ ಮಾಡ್ಯಾರಿ ಸರ. ಗ್ರೇಟ್ ನೋಡಿ, ಒಂದೇ ಕಟ್ಟಿಗೆಯಲ್ಲಿ ಹಿತ್ತಾಳೆ ಅಡ್ಡುನಿಗೆ ಅದಾವ ನೋಡ್ರಿ ಅಲ್ಲಿ. ಹಿತ್ತಾಳೆ ಅಡ್ಡುನಿಗೆ ಈಗ ಅದಕ್ಕಿಂತ ಮೊದ್ಲು ಈ ತರ ಕಟ್ಟಿಗೆಗನ ತಾಟ್ ಉಣ್ಣಾಕ ಏನ್ರಿ ಇವು ಕಂಚಿನ ಗಂಗಾಳ ಅಂತ ಹೇಳ್ರಿ. ಹಿಂದಕ್ಕ ಕಂಚಿನ ತಾಟು ಕಂಚಿನ ಗಂಗಾಳ ಏನ್ರಿ. ಈಗ ಕಂಚಿನ ಹೋಗ ಇಲ್ಲ, ಇವು ಕಂಚು ಅನ್ನೋದು ಬಂಗಾರ ರೇಟ್ಗೆ ಆಗ್ಯಾವ. ಕೊಂಚು ಬಂಗಾರ ರೇಟ್ ಏನ್ರಿ ನೋಡಿ. ಅವಾಗಿನ ತಾಟ್ ಎಷ್ಟು ವಜ್ಜೆ ಐತಿ ಗೊತ್ತಾ? ಒಂದ್ 350 ರಿಂದ 400 ಗ್ರಾಮ್ ಐತಿ. ಈಗೆಲ್ಲ ಸ್ಟೀಲ್ ಪ್ಲೇಟ್, ಪ್ಲಾಸ್ಟಿಕ್ ಪ್ಲೇಟ್ ನಾವು ಏನ್ರಿ. ಹಿಂಗಾಗಿ ಅಲ್ತತ ಈಗೆಲ್ಲ ಅಡ್ಡುಣಿಗೆ ಯಾರ ಮನೆಗೂ ಸಿಗಲ್ಲ. ಇಲ್ಲ ರೀ, ಚಕ್ಳ ಮುಕ್ಳ ಅಡ್ಡುಣಿಗೆ ಮ್ಯಾಗ ಊಟ ಮಾಡ್ತದ. ಹೌದ್ರಿ ಸರ. ಈಗೆಲ್ಲ ಡೈನಿಂಗ್ ಟೇಬಲ್ ರೀ. ಇದು ನೋಡಿ ಸರ, ಈಗ ಫೋಟೋನ ಹಿಂದೆ ಸ್ಟ್ಯಾಂಡ್ ಹಚ್ತಾರ ಪ್ಲಾಸ್ಟಿಕ್ ಇಂದ. ಹೌದ್ರಾ? ಇದು ನೋಡ್ರಿ ಅವಾಗಿನ ವಿದ್ಯೆಯನ್ನ ಈಗ ಉಪಯೋಗ ಮಾಡಿಕೊಂಡು ಇವರು ಶಿವಾನಂದ ಸ್ವಾಮಿಗಳು ಅಂತೇಳಿ. ಶಿವಾನಂದ ಸ್ವಾಮಿಗಳ್ರಿ. ಎಷ್ಟು ವರ್ಷದ ತಾತ ಇದು ಫೋಟೋ? ಇದು ಈಗ ಒಂದ 150 ವರ್ಷದ ಮೇಲ್ಪಟ್ಟಿರ್ಬೋದ್ರಿ ಸರ್. ಸ್ನೇಹಿತರೆ ನೋಡಿ, ಇವಾಗೆಲ್ಲ ಫೋಟೋ ಫ್ರೇಮ್ ಬಂದಿದಾವ್, ಪ್ಲಾಸ್ಟಿಕ್ ಫೋಟೋ ಫ್ರೇಮು. ಆದ್ರೆ ಆಗಿನ ಕಾಲಕ್ಕೆ ಫೋಟೋ ಫ್ರೇಮ್ ನೋಡಿ ಮುಚ್ಚಿಬಿಡೋದು, ಬೇಕಾದಾಗ ನೋಡ್ಬೇಕಂದಾಗ ಹಿಂಗ್ ನೋಡೋದು, ಹಿಂಗ್ ಇಡಕ್ ಬರುತ್ತೆ ಸ್ಟ್ಯಾಂಡ್. ಇದು ವಿತ್ ವಾವ್, ಇದು 150 ವರ್ಷದ ಹಳೆ. ಹೌದೌದು ಸರ್. ಅಲ್ತತ್ತ ಈಗ ಇವೆಷ್ಟು ನೀನು ಕಲೆಕ್ಟ್ ಮಾಡಿ ಅಲ್ಲ, ಎಲ್ಲೆಲ್ಲಿಂದ ಹುಡ್ಕ್ಯಾಡಿ ಅಂತ ಇವನ್ನ? ಒಟ್ಟಿನಲ್ಲಿ ಎಲ್ಲಿಯೂ ಹಳೆವು ಎಲ್ಲರ ನಾನು ಅವ್ನು ಸಿಗುತ್ತಾನೆ ಬಿಡುದೇ ಇಲ್ರಿ. ಹವ್ಯಾಸ ರೀ. ಏನ್ರಿ ಎಷ್ಟು ವಯಸ್ಸಾತ ಈಗ ನಿಂಗ? ನನಗ ಈಗ 71 ರೀ ಸರ್. 71. ಒಮ್ಮೆ ನಾವು ವರ್ಷ ಉತ್ತರ ಭಾರತಕ್ಕೆ ಹೋಗ್ತೀವಿ. ಹರಿದ್ವಾರ, ಋಷಿಕೇತ್, ಚಾರ್ಧಾಮ ಹಿಂಗೆಲ್ಲ ಹೋಗ್ತಿವಿ ನಾವು. ಆಗ್ರಾ, ಅಜ್ಮೀರ್, ದಿಲ್ಲಿ, ಹರಿಯಾಣ, ರಾಜಸ್ಥಾನ ಎಲ್ಲಾ ರಾಜ್ಯಗಳು ಅಲ್ಲೆಲ್ಲ ಹೋದಲ್ಲಿ ಯಾವ ಸಿಕ್ಕರು ನಮ್ಗ ಹಿಂದಿನ ಪಾರಂಪರಿಕ ಏನಾದ್ರು ಸಿಕ್ಕರು ತೊಗೊಂಬರ್ತೀವ್ರಿ. ಎಲ್ಲೆಲ್ಲಿ ನಾವು ಪ್ರಯಾಣ ಹೋದಾಗ ಸಿಕ್ಕಲ್ಲಿ ತೊಗೊಂಬರ್ತೀವಿ. ಅಂದ್ರೆ ದುಡ್ಡು ಕೊಟ್ಟು ತಗೊಂತೀಯ? ಹೌದ್ರಿ ಸರ್, ದುಡ್ಡು ಕೊಟ್ಟು ತಗೊಂಡಿ. ಸುಮಾರು 35 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಿನಿ ಇದಕ್ಕ. ಸ್ನೇಹಿತರೆ ನೋಡಿ, ವಿಚಾರ ಮಾಡಿ, 35 ಲಕ್ಷ. ಹೌದ್ರಿ ಸರ್, ಅಷ್ಟು ಖರ್ಚು ಮಾಡಿ ಕೆಲವೊಂದು ನನ್ನ ತಲೆ ಮೂರ್ತಿ ಅಂದ್ರೆ ಕೈಲಿ ಖರ್ಚು ಮಾಡಿಸಿಟ್ಟಿರ್ತೀನಿ ನಾವು.